ಎಷ್ಟಂದ್ರೂ ಸರಿ ಹೋಗುತ್ತಾ ವಿಕ್ಕಿ? ಬೆಳಗ್ಗೆಯಿಂದ ಇಲ್ಲೇ ಇದ್ದೀರಲ್ಲ, ಅದಕ್ಕೆ ಕೇಳ್ದೆ. ನಾನು ಆಗ್ಲಿಂದ ಹೋಗ್ತೀನಿ ಅಂತ ಹೇಳ್ತಿದ್ದೀನಿ, ಆದ್ರೆ ವಿರಾಜ್ ಸರೇ ಬಿಡ್ತಿಲ್ಲ. ನನ್ ಕೈ ಹಿಡ್ಕೊಂಡೆ ನಡೆಸ್ತಿದ್ದಾರೆ. ಅವರು ನಿಮ್ಮನ್ನ ನಡ್ಸದ? ಅದೇ ನಾನು ಅವ್ರನ್ನ ನಡೆಸ್ದೆ ಅಂತ ಹೇಳಕ್ ಬಂದೆ. ಅವ್ರಿಗೆ ನಡಿಯಕ್ ಕಷ್ಟ ಆಗತ್ತಲ್ವಾ, ಅದಕ್ಕೆ. ಅಣ್ಣ ಸರ್ ಹಾಗೆ ಎಲ್ಲಾರನ್ನೂ ಚೆನ್ನಾಗಿ ಮಾತಾಡ್ಸ್ತಾರೆ. ಬಾಯಿ ಮಾತಿಗೆ ಇರಿ ಅಂದಿರ್ತಾರೆ, ಅದಕ್ಕೆ ನೀವು ಇದ್ಬಿಟ್ರೆ ಹೇಗೆ? ನಾನು ಕರೆದ್ಮೇಲೂ ಬರೋದಕ್ಕೆ ಇಷ್ಟೊತ್ತು ಮಾಡಿದ್ರಿ. ನಾನು ಬರೀ ಬಾಯಿ ಮಾತಲ್ಲಿ ಹೇಳಿದ್ದಾರೆ ಅಂತ ಅನ್ಕೊಂಡೆ, ಆದ್ರೆ ಅವ್ರೆಷ್ಟು ಫ್ರೆಂಡ್ಲಿ ಗೊತ್ತಾ? ಇಡೀ ಮನೆಯವ್ರನ್ನ ಪರಿಚಯ ಮಾಡಿಸ್ತಿದ್ರು, ಒಬ್ಬೊಬ್ಬರೇ ಬಂದ್ ಮಾತಾಡಿಸ್ತಿದ್ರು. ಹೊರಗಡೆ ಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ವಿಕ್ಕಿ, ನಾನೊಂದು ಮಾತು ಹೇಳ್ತೀನಿ, ಏನು ಅನ್ಕೋಬೇಡಿ. ಅಣ್ಣ ಸರು, ಈ ಮನೆಯವರು ಎಲ್ಲರೂ ಒಳ್ಳೆಯವರೇ, ಆದ್ರೆ ಶ್ರೀಮಂತರ ಸ್ನೇಹ ಒಳ್ಳೇದಲ್ಲ. ನೀವ್ ಅನ್ಕೊಂಡಿರೋದು ತಪ್ಪು ಕಣ್ರಿ. ಎಲ್ಲಾ ಶ್ರೀಮಂತರು ಒಂದೇ ತರ ಇರಲ್ಲ. ವಿರಾಜ್ ಆಗಲ್ಲ, ತುಂಬಾ ಫ್ರೆಂಡ್ಲಿ ಆಗಿದ್ದಾನೆ. ಏನ್ರಿ ಆಗಿದೆ ನಿಮ್ಗೆ? ಏನಾಗಿದೆ? ಆಗ್ಲಿಂದ ಅವರು ಇವರು ಅಂತಿದ್ರಿ ತಾನೆ, ಈಗ ಒಂದೇ ಸಮನೆ ವಿರಾಜ್ ಅಂತಿದಿರಲ್ಲ. ಸರ್ ಅಂತನ್ನಿ. ಮಲ್ಲಿ, ಅವ್ರ ಎಷ್ಟು ಫ್ರೆಂಡ್ಲಿ ಅಂದ್ರೆ ಅವ್ರ ಹೆಸರು ಮುಂದೆ ಸರ್ ಅಂತ ಹೇಳ್ಬೇಕು ಅಂತ ಅನ್ಸ್ಲೇ ಇಲ್ಲ. ಹೆಸ್ರೇ ನೋಡಿ ಎಷ್ಟು ಫ್ರೆಂಡ್ಲಿ ಆಗಿದೆ. ನನ್ಗೂ ಅಣ್ಣ ಅಂತ ಕರಿ ಅಂತ ಬಾಯ್ ಬಿಟ್ಟೆ ಹೇಳಿದ್ದಾರೆ, ಆದ್ರೆ ನಾನು ವಿರಾಜಣ್ಣ ಅಂತ ಕರಿತೀನ, ಅಣ್ಣ ಸರ್ ಅಂತ ಕರಿಯಲ್ವಾ? ಆಯ್ತು ಬಿಡ್ರಿ, ಅದ್ ಎಷ್ಟೆಲ್ಲ ವಿರಾಜಣ್ಣ ಅಂತ ಹೇಳ್ತೀರಾ, ಹೊಟ್ಟೆಲ್ಲ ಬೆಂಕಿ ಬಿದ್ದಂಗ ಆಗತ್ತೆ. ಏನಂದ್ರಿ? ಅಲ್ಲ, ಅಣ್ಣ ಸರ್ ಅಂತಾನೆ ಕರೀರಿ. ನೋಡಿದ್ರಾ, ಎಷ್ಟೋ ದಿನದಿಂದ ಇಲ್ಲಿ ಕೆಲಸ ಮಾಡ್ತಾರೋ ನಾನೇ ಅಣ್ಣ ಅಂತ ಕರೆದ್ರೆ ನಿಮ್ಗೆ ಹೀಗೆ ಅನ್ನಿಸ್ತಾ ಇದೆ. ಅಂಥದ್ರಲ್ಲಿ ನೀವ್ ವಿರಾಟ್ ಸರ್ನ ಅವನು ಇವನು ಅಂದ್ರೆ ನನ್ಗೆ ಹೇಗೆ ಅನ್ಸಲ್ಲ? ಅಪ್ಪ ಭಗವಂತ, ನನ್ ಕಿವಿ ಕಿತ್ಕೊಳಪ್ಪ. ಯಾರಾದ್ರೂ ಬಂದ್ರೆ ನನ್ಗೆ ಗೊತ್ತಾಗುತ್ತಾ? ಬಂದ್ರೆ ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನಿಲ್ಲಿರೋದು ಯಾರಿಗೂ ಕಾಣಿಸಿಲ್ಲ ಅಂದ್ರೆ ಸಾಕು. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಅವಿ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದಾನೆ? ಇಬ್ರು ಎಷ್ಟೊತ್ತು ಮಾತಾಡ್ತಾರೆ ಪಾಪ. ಅಲ್ಲಿ ಅವಿ ನಮಗೋಸ್ಕರ ಕಾಯ್ತಾ ಇದ್ದಾನೆ ಅನ್ನೋ ಕನ್ಸನ್ನಾದ್ರೂ ಬೇಡವಾ? ವಿರಾಜ್ಗಿದೆ, ನೋಡ್ಕೋತೀನಿ. ಅವಿ ಗೊತ್ತಿಲ್ಲ. ಇಲ್ಲೇನ್ ಮಾಡ್ತಿದ್ಯಾ ಅವಿ? ಇವಳೇನಾದ್ರೂ ವಿರಾಜ್ ಮಲ್ಲಿನ ನೋಡ್ಬಿಟ್ರೆ? ಏನ್ರಿ ಹೇಳ್ತಾ ಇದ್ದೀರಾ? ದೇವ್ರು ನಿಮ್ ಕಿವಿ ಕಿತ್ಕೋಬೇಕಾ? ಯಾಕೆ? ಯಾಕಂದ್ರೆ ಫ್ರೆಂಡ್ಶಿಪ್ ಡೇ ದಿನ ಫ್ರೆಂಡ್ಗೆ ತರ ಉಪದೇಶ ಕೊಡ್ತಿದಿರಲ್ಲ, ಅದಕ್ಕೆ. ಪಾಪ ಫ್ರೆಂಡ್, ಅವ್ನ್ ಕೆಲ್ಸ ಕಾರ್ಯ ಎಲ್ಲ ಬಿಟ್ಟು ಇಲ್ಲಿ ಯಾರನ್ನೋ ನೋಡ್ಕೊಳಕ್ ಬಂದೇನಂತ ಅನ್ಸ್ತಿಲ್ವಾ ನಿಮ್ಗೆ? ಹಾಗಲ್ಲ ವಿಕ್ಕಿ. ಇನ್ನೇಗೆ ಬೆಳಿಗ್ಗೆಯಿಂದ ನೀವು ವಿಶ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದೀನಿ. ಗಿಫ್ಟ್ ಕೊಟ್ಟೆ, ರೆಸ್ಪಾನ್ಸ್ ಇಲ್ಲ. ಹೇಗಿದೆ ಅಂತ ಹೇಳೋದ್ ಬಿಡಿ, ಅಟ್ಲೀಸ್ಟ್ ಸಿಕ್ತು ಅಂತ ಹೇಳಿದ್ರ? ಅದೂ ಇಲ್ಲ. ನಾನು ಹೇಳ್ಬೇಕು ಅಂತಾನೆ ಕಾಲ್ ಮಾಡಿದೆ ವಿಕ್ಕಿ, ಆದ್ರೆ ನೀವೇ ಕಾಲ್ ಪಿಕ್ ಮಾಡಿಲ್ಲ. ಅದಕ್ಕೆ ಈಗ ಬನ್ನಿ ಅಂತ ಕರ್ತಿತ್ತು. ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ಳೋದೇ ಇಲ್ವಲ್ಲ ನೀವು? ನಿಮ್ ಮಾತು ಕೇಳ್ಕೊಂಡು ನಿಂತ್ಕೊಂಡಿರೋದಕ್ಕೆ ಬಾಯಿ ತುಂಬಾ ಬೈದ್ರಲ್ಲ. ನನ್ ಕಿವಿ ನೋಡಿ, ನನ್ ಕಿವಿ ನಿಮ್ ಮಾತು ಕೇಳಲ್ಲ ಅಂತ ಸ್ಟ್ರೈಕ್ ಮಾಡ್ತಿದ್ದೆ. ಸರಿ, ನನ್ನ ಮಾತು ಕೇಳಬೇಡಿ, ಕೈ ಕೊಡಿ. ಯಾಕೆ? ಮಾತು ಕೇಳಲ್ಲ ಅಂತ ಟೀಚರ್ ತರ ಹೊಡೆದು ಬಿಡ್ತೀರಾ? ವಿಕ್ಕಿ, ಕೈ ಕೊಡಿ. ನನ್ ಕೈ ಯಾಕೆ? ಇದನ್ನ ಕಟ್ಟಕ್ಕೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ವಿಕ್ಕಿ. ಸಲುಗೆ ಸಲುಗೆ ಸ್ನೇಹ ಸಲುಗೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಮಿಥಿಲಾ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಆದ್ರೆ ನಾನ್ ಹಿಂಗ್ ಕೇಳ್ಬೇಕವಿ, ನೀನಿಲ್ಲೇನ್ ಮಾಡ್ತಿದ್ಯಾ? ಸುಮ್ನೆ ನಿಂತಿದ್ದೀನಿ. ನಿಲ್ಲೋದಕ್ಕೆ ನಿಂಗೆ ಬೇರೆ ಎಲ್ಲೂ ಜಾಗ ಸಿಕ್ಕಿಲ್ವಾ?
ಆದ್ರೆ ಗಾಳಿ ಗಾಳಿ ತೊಗೊಳಕ್ ಬಂದಿದ್ದೆ. ಅಂದ್ರೆ ನೀನ್ ಸಿಗರೇಟ್ ಸೇದಕ್ ಬಂದಿದ್ಯಾ? ನಾನಾ? ಮತ್ತೆ ಶುರು ಮಾಡ್ಕೊಂಡಿದ್ಯಾ? ಬಿಟ್ಟಿದ್ಯಲ್ಲ? ಏ ಇಲ್ಲ ಮಿಥಿಲ, ನಾನು ಸಿಗರೇಟ್ ಸೇತಿಲ್ಲ. ಹಾಗಾದ್ರೆ ಇಲ್ಲಿ ಯಾಕೆ ನಿಂತಿದ್ಯಾ? ಏನಾದ್ರೂ ಬೇರೆ ಕಾರಣನೂ ಇದೆಯಾ ಅದಕ್ಕೆ? ಇಲ್ಲ, ಬೇರೆ ಕಾರಣ ಏನಿಲ್ಲ. ಆಕ್ಚುಲಿ ನೀನ್ ಹೇಳಿದ್ದೆ ಸರಿ. ಸರಿ, ಹಾಗಾದ್ರೆ ಕೊಡು ಏನ? ಸಿಗರೇಟ್ ಪ್ಯಾಕ್ನ. ನೀನ್ ಸಿಗರೇಟ್ ಸೇದಿದ್ ಸಾಕು. ಸಿಗರೇಟಾ? ಅದು ನಿನ್ನ ವಾಯ್ಸ್ ಕೇಳಿ ಭಯಪಟ್ಟು ಎಸ್ಬಿಟ್ಟೆ. ಇಲ್ಲೆಲ್ಲ ಬಿಸಾಕ್ದೆ ನಾನು. ಇಷ್ಟು ದೂರ ಬಿಸಾಕಿದ್ಯಾ ಸಿಗರೇಟ್ನ? ಅಂದ್ರೆ ಹಿಂದಕ್ಕೆ ಹಿಂಗೆ ಬಿಸಾಕ್ದೆ, ಇಲ್ಲೇ ಎಲ್ಲೋ ಬಿದ್ದಿರ್ಬೇಕು. ಎಲ್ಲಿ ಬಿಸಾಕಿರೋದು ಕಾಣಿಸ್ತಿಲ್ವಲ್ಲ? ನಿಜವಾಗ್ಲೂ ನಿನ್ನ ಹತ್ರ ಸಿಗರೇಟ್ ಇಲ್ವಾ? ಪ್ರಾಮಿಸ್ ಮಿಥಿಲ, ನಿಜವಾಗ್ಲೂ ನನ್ನ ಹತ್ರ ಇಲ್ಲ. ಸರಿ ಬಾ.